ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಈ ಪ್ರೀತಿ, ಸ್ನೇಹ, ಸಂಸಾರ, ಬಾಂಧವ್ಯ, ದಾಂಪತ್ಯ ಇದ್ಯಾವುದಕ್ಕೂ ಕೂಡ ಬೆಲೆನೇ ಅರ್ಥ ಆಗ್ತಾ ಇಲ್ಲ. ಇದ್ಯಾವುದರ ವ್ಯಾಲಿಡಿಟಿನೂ ಕೂಡ ಹೆಚ್ಚು ದಿನಗಳು ಇರೋದಿಲ್ಲ. ಪ್ರಿಪೇಯ್ಡ್ ಮೊಬೈಲ್ ಥರ 1 ತಿಂಗಳಿಗೋ 2 ತಿಂಗಳಿಗೋ, ಹೆಚ್ಚು ಅಂದರೆ 6 ತಿಂಗಳು 1 ವರ್ಷ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇದರ ವ್ಯಾಲಿಡಿಟಿ ಇರೋದೇ ಇಲ್ಲ. ಅದರಲ್ಲೂ ಕೂಡ ಈ ಸೆಲೆಬ್ರಿಟಿ ಅಂತ ಹೇಳಿ ಕರೆಸ್ಕೊಳ್ತಾರಲ್ಲ, ಅವ್ರದ್ದಂತೂ ಇನ್ನೊಂದು ರೀತಿಯಾದಂಥ ಬದುಕು. ಮದುವೆ ಆಗುವವರೆಗೂ ಕೂಡ ಒಂದು ರೀತಿ, ಮದುವೆ ಆದ ಬಳಿಕ ಮತ್ತೊಂದು ರೀತಿ. ಮದುವೆಯವರೆಗೆ ಇದ್ದಂತಹ ಪ್ರೀತಿ, ಸ್ನೇಹ, ವಾತ್ಸಲ್ಯ ಇದ್ಯಾವುದು ಕೂಡ ಮದುವೆ ಆದ ಬಳಿಕ ಅವರ ನಡುವೆ ಇರೋದೇ ಇಲ್ಲ. ಅವ್ರು ಯಾರಿಗೂ ಕೂಡ ಈ ಸ್ನೇಹ, ಪ್ರೀತಿಯ ಒಂದು ಅರ್ಥ ಇರ್ಬೋದು, ವ್ಯಾಲ್ಯೂ ಇರ್ಬೋದು, ಇದ್ಯಾವುದು ಕೂಡ ಅರ್ಥನೇ ಆಗೋದಿಲ್ವೋ ಏನೋ ಗೊತ್ತಿಲ್ಲ. ಅದೇ ರೀತಿ ಪ್ರತಿಯೊಂದು ಮದುವೆ ಆದ ಬಳಿಕ ಆ ಮಕ್ಕಳು ಅಥವಾ ಗಂಡ ಹೆಂಡತಿ ಅವರಿಬ್ಬರು ಇರುವಂಥ ರೀತಿಯ ಬಗ್ಗೆ ಸಹಜವಾಗಿ ಎಲ್ಲ ಕಡೆಯೂ ಕೂಡ ಕಣ್ಣಿರುತ್ತೆ. ಅದರಲ್ಲೂ ಕೂಡ ಈ ಸೆಲೆಬ್ರಿಟೀಸ್ಗಳು ಅಂತ ಹೇಳಿದ ಮೇಲೆ ಕೇಳಬೇಡಿ, ಸಹಜವಾಗಿ ಒಂದು ಕಣ್ಣು ಹೆಚ್ಚೇ ಇರ್ತದೆ. ಅದೇ ರೀತಿ ಈಗ ಒಂದು ಸೆಲೆಬ್ರಿಟಿ, ತುಂಬ ಪಾಪ್ಯುಲರ್ ಆಗಿದ್ದಂಥ ಸೆಲೆಬ್ರಿಟಿ ಇಬ್ಬರು ಕೂಡ, ಅಂದರೆ ಗಂಡ ಮತ್ತು ಹೆಂಡತಿ ಇಬ್ಬರ ನಡುವೆ ಕೂಡ ಏನಾದರೂ ವೈಮನಸ್ಸು ಬಂದಿದೆಯಾ? ಇಬ್ಬರು ಕೂಡ ಬೇರೆ ಆಗುವಂಥ ನಿರ್ಧಾರಕ್ಕೆ ಬಂದಿದ್ದಾರಾ? ಅಥವಾ ಇನ್ನೇನಾದರೂ ಬೇರೆ ಕಾರಣ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಒಂದಷ್ಟು ಗಾಸಿಪ್ಗಳನ್ನು ಕೂಡ ಹಬ್ಬಿಸ್ತಿದ್ದಾರೆ ನಡುವೆ. ಯಾಕೆ, ಏನಾಯಿತು ಆ ಸಂಸಾರದ ನಡುವೆ? ಆ ಗಂಡ ಹೆಂಡತಿಗೆ ಆಗಿದ್ದಾದರೂ ಏನು? ಆ ಗಂಡ ಹೆಂಡತಿ ಬೇರೆ ಯಾರು ಅಲ್ಲ, ಅದೇ ಕಾಮಿಡಿ ಝೋನರ್ನಲ್ಲಿ ತುಂಬ ಪಾಪ್ಯುಲರ್ ಆದಂತಹ ಸುಷ್ಮಿತಾ ಮತ್ತು ಜಗ್ಗಪ್ಪ. ಹೌದು, ಸುಶು ಮತ್ತು ಜಗ್ಗು ಅಂತಲೇ ಫೇಮಸ್ ಆಗಿರುವಂತಹ ಈ ಜೋಡಿ ಏನಿದೆ, ಈ ಜೋಡಿ ಈಗ ದೂರ ಆಗುತ್ತೆ ಅನ್ನುವಂಥ ಸುದ್ದಿ ಅಥವಾ ಗಾಸಿಪ್ಪು ಎಲ್ಲ ಕಡೆ ಕೂಡ ಹರಿದಾಡ್ತಿದೆ. ಯಾಕೆ, ಏನಾಯಿತು ಅದನ್ನೇ ಹೇಳ್ತಾ ಹೋಗ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾಮಿಡಿ ಝೋನರ್ನಲ್ಲಿ ದಂಪತಿ ಅಂತ ಹೇಳಿಬಿಟ್ಟು ಕರೆಸ್ಕೊಂಡು ತುಂಬ ಪಾಪ್ಯುಲರ್ ಆದಂತಹ ಒಂದು ಜೋಡಿ ಅಂತ ಹೇಳಿದರೆ ಅದು ಸುಷ್ಮಿತಾ ಮತ್ತು ಜಗ್ಗಪ್ಪ ಜೋಡಿ. ಇವರಿಬ್ಬರು ಕೂಡ ಈ ಸೀರಿಯಲ್ ಕ್ಷೇತ್ರ ಅಥವಾ ಈ ಎಂಟರ್ಟೈನ್ಮೆಂಟ್ ಕ್ಷೇತ್ರ ಅಥವಾ ಈ ಕಿರುತೆರೆ ಕ್ಷೇತ್ರ ಇದಕ್ಕೆ ಬರೋದಕ್ಕಿಂತ ಮುಂಚೆನೇ ಪ್ರೀತಿಸ್ತಿದ್ದವರು. ಆ ಪ್ರೀತಿಯಿಂದನೇ ಎರಡೂ ಕುಟುಂಬವನ್ನು ಕೂಡ ಒಪ್ಪಿಸಿ ನಂತರ ಮದುವೆಯೂ ಕೂಡ ಆದವರು, ಮದುವೆಯೂ ಕೂಡ ಅದ್ಧೂರಿಯಾಗಿ ಆದವರು. ಆಮೇಲೆ ಈ ಮದುವೆಗೆ ಸಾಕ್ಷಿಯಾಗಿದ್ದು ಕೇವಲ ಅವರ ಕುಟುಂಬಸ್ಥರು ಮಾತ್ರ ಅಲ್ಲ, ಇಡೀ ಕರ್ನಾಟಕ. ಕಾರಣ ಏನು ಅಂತ ಹೇಳಿದ್ರೆ ಇವರ ಪಾಪ್ಯುಲಾರಿಟಿ ಆ ಲೆವೆಲ್ನಲ್ಲಿತ್ತು ಮತ್ತು ಕಲರ್ಸ್ ವಾಹಿನಿ ಈ ಮದುವೆಗೂ ಕೂಡ ಸಾಥನ್ನು ಕೊಟ್ಟಿತ್ತು. ಆ ಕಾರಣಕ್ಕೋಸ್ಕರ ಅಷ್ಟರ ಮಟ್ಟಿಗೆ ಇವರು ಪಾಪ್ಯುಲರ್ ಆಗಿದ್ದರು. ಇವರು ಮಾಡ್ತಾ ಇದ್ದಂಥ ಕಾಮಿಡಿ ಇಬ್ಬರು ಕೂಡ ತುಂಬ ಒಳ್ಳೆ ಕಾಮಿಡಿ ಟೈಮಿಂಗನ್ನು ಹೊಂದಿದ್ರು. ಬಟ್ ಯಾವುದೋ ಒಂದು ಕಾರಣಕ್ಕೆ ಜಗ್ಗಪ್ಪಂಗೆ ಕಲರ್ಸ್ನಿಂದ ಅವಕಾಶಗಳು ತಪ್ಪಿ ಹೋಗ್ತದೆ. ಜಗ್ಗಪ್ಪನೇ ಒಂದು ಕಡೆ ಹೇಳ್ತಾರೆ ಇತ್ತೀಚೆಗೆ, ಈಗ ಜೀ ಕನ್ನಡದ ಕಾಮಿಡಿ ಪ್ರೋಗ್ರಾಮ್ನಲ್ಲಿ ಏನು ಭಾಗವಹಿಸ್ತಿದ್ದಾರೆ ನೋಡಿ ಜಗ್ಗಪ್ಪ, ಅಲ್ಲವರು ಇಂಡೈರೆಕ್ಟಾಗಿ ಹೇಳ್ತಾರೆ, ನನಗೆ ಕಾಮಿಡಿನೇ ಬರೋದಿಲ್ಲ, ನಿನ್ನ ನಗು ಔಟ್ಡೇಟೆಡ್ ಆಗಿದೆ, ನಿನ್ನ ಜೋಕ್ಸ್ಗಳು ಔಟ್ಡೇಟೆಡ್ ಆಗಿದ್ದಾವೆ, ನಿನ್ನ ಆ್ಯಕ್ಟಿಂಗ್ ಸುಖ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಆ ವಾಹಿನಿಯಲ್ಲಿ ಅವಕಾಶವನ್ನು ಕೊಡಲಿಲ್ಲ. ನನಗೆ ಇವತ್ತು ಪ್ರೂವ್ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದು ಈ ವಾಹಿನಿ ಅಂತೇಳ್ಬಿಟ್ಟು ಕಲರ್ಸ್ ವಾಹಿನಿಯಲ್ಲಿ ಆದಂಥ ಬೆಳವಣಿಗೆಯ ಬಗ್ಗೆ ಜೀ ಕನ್ನಡದಲ್ಲಿ ಇತ್ತೀಚೆಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ರು. ಆದರೆ ಈ ಗಂಡ ಹೆಂಡತಿ ಇಬ್ಬರು ಕೂಡ, ಯಾರು ಸುಷ್ಮಿತಾ ಮತ್ತು ಜಗ್ಗಪ್ಪ ಇಬ್ಬರು ಕೂಡ ಇವತ್ತು ತುಂಬ ಪಾಪ್ಯುಲರ್ ಆಗಿದ್ದಾರೆ, ತುಂಬ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ ಮತ್ತು ಒಂದು ಹಂತದಲ್ಲಿ ಇಬ್ಬರು ಕೂಡ ಕಾಮಿಡಿ ಝೋನರ್ನಲ್ಲಿ ಒಳ್ಳೆ ತಮ್ಮದೇ ಆದಂತಹ ಒಂದು ಝೋನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸೀರಿಯಲ್ಗಳಲ್ಲೂ ಕೂಡ ಅವಕಾಶವನ್ನು ಗಿಟ್ಟಿಸ್ಕೊಳ್ತಿದ್ದಾರೆ. ಹೀಗೆ ತಮ್ಮ ಲೈಫ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗೆಯೇ ಮದುವೆಯಾದ ನಂತರ, ಅಂದರೆ ಇವರಿಬ್ಬರು ಕೂಡ ಆರಂಭದಲ್ಲಿ ಪ್ರೀತಿಸ್ತಿದ್ರು, ಪ್ರೀತಿ ನಂತರ ಮದುವೆ ಆಯಿತು, ಮದುವೆ ಈಗ ಒಂದು ಸುಂದರ ಸಂಸಾರವನ್ನು ಸಾಗಿಸ್ತಿದ್ದಾರೆ ಅನ್ನುವಂಥ ಹೊತ್ತಿಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಹೊರಗಡೆ ಬಂದಿದೆ. ಅದೇ ಇವರಿಬ್ಬರು ಬೇರೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ. ಇದು ಸತ್ಯನಾ, ಇದು ಸುಳ್ಳ, ಏನಿದು? ಇದೇ ಇವತ್ತಿನ ನಿಜವಾದಂತಹ ಸ್ಟೋರಿ. ಕಿರುತೆರೆ ಜೋಡಿ ಸುಷ್ಮಿತಾ ಹಾಗೂ ಜಗ್ಗಪ್ಪ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಪಂಚ್ ಡೈಲಾಗು, ಪಟಪಟ ಮಾತಿನ ಮೂಲಕ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುವಂಥ ಈ ಜೋಡಿ ಮಜಾ ಭಾರತ, ಗಿಚ್ಚಿ ಗಿಲಿಗಿಲಿಯ ರಿಯಾಲಿಟಿ ಶೋ ಮೂಲಕ ಇವತ್ತು ಪಾಪ್ಯುಲರ್ ಆದವರು. ಸದ್ಯಕ್ಕೆ ಕಾಮಿಡಿ ಕಿಲಾಡಿಗಳು ಮೂಲಕ ಕನ್ನಡಿಗರ ಮನವನ್ನು ಗೆಲ್ತಾ ಇದ್ದಾರೆ ಈ ಜೋಡಿ. ತಮ್ಮ ಕಾಮಿಡಿ ಮೂಲಕ ಕಿರುತೆರೆಯಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಸುಷ್ಮಿತಾ ಹಾಗೂ ಜಗ್ಗಪ್ಪ ಕಳೆದ 2023 ನವೆಂಬರ್ 19 ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಸದ್ಯ ವೀಕೆಂಡ್ನ ಕಾಮಿಡಿ ಶೋಗಳಲ್ಲಿ ಬರ್ತಿರುವಂಥ ಸುಷ್ಮಿತಾ ಮತ್ತು ಜಗ್ಗಪ್ಪ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಬಟ್ಟೆ ಆ್ಯಕ್ಟಿವ್. ಅದರಲ್ಲೂ ಕೂಡ ಈ ಸುಶು ಆಗಾಗ ತಮ್ಮ ವಿಡಿಯೋಗಳನ್ನು, ಫೋಟೋಸ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಇದೀಗ ಸುಷ್ಮಿತಾ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವಂಥ ವಿಡಿಯೋ ಒಂದು ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಮಾತ್ರವಲ್ಲ, ಇದರ ಬಗ್ಗೆ ಸಿಕ್ಕಾಬಟ್ಟೆ ನೆಗೆಟಿವ್ ಕಮೆಂಟ್ಸ್ಗಳು ಮತ್ತು ಒಂದಷ್ಟು ಗಾಸಿಪ್ಗಳು ಕೂಡ ಹರಿದಾಡ್ತಿದ್ದಾವೆ. ಜೊತೆಗೆ ಒಂದಷ್ಟು ಜನ ತಮ್ಮ ಆಕ್ರೋಶವನ್ನು ಕೂಡ ಹೊರಗಡೆ ಹಾಕ್ತಿದ್ದಾರೆ ಕಮೆಂಟ್ಸ್ಗಳ ಮೂಲಕ. ಯಾಕೆ?
ಮಜಾ ಭಾರತದ ಸುಷ್ಮಿತಾ ಜಗ್ಗಪ್ಪ ಗಾಂಧಿ ಬಜಾರ್ನಲ್ಲಿ ಎನ್ನುವಂತಹ ವಿಡಿಯೋ ವೈರಲ್ ಆಗಿದೆ. ಮದುವೆ ಆಗಿದ್ರೂ ಕೂಡ ನಟಿ ಸುಷ್ಮಿತಾ ಮಾಂಗಲ್ಯ ಸರ ಅಥವಾ ತಾಳಿಯನ್ನು ಹಾಕಿಲ್ಲ ಅಂತ ಹೇಳ್ಬಿಟ್ಟು ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸುಷ್ಮಿತಾ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆನೂ ಕೂಡ ತಮಗೆ ಮನ ಬಂದಂತೆ ಕಮೆಂಟನ್ನು ಮಾಡಿದ್ದಾರೆ. ಎಸ್, ಇದು ಅಕ್ಷಮ್ಯ ಅಪರಾಧ. ಕಾರಣ ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಗೊತ್ತಿರ್ಬೋದು, ಮದುವೆ ಆದಂಥವರು ಸಾಕಷ್ಟು ಜನ ತಾಳಿ ಸರವನ್ನು ಹಾಕ್ತಾ ಇಲ್ಲ. ಹಾಕಬೇಕು ಅನ್ನೋದು ಸಂಪ್ರದಾಯ ಮತ್ತು ನಮ್ಮ ಈ ಪದ್ಧತಿಯಲ್ಲಿದೆ. ಬಟ್ ಹಾಗಂತ ಹೇಳಿ ಅದನ್ನು ಫಾಲೋ ಮಾಡ್ತಿರೋರು ಎಷ್ಟು ಜನ, ಅದನ್ನು ಕೂಡ ನೋಡಲೇಬೇಕು. ಇನ್ನು ಈ ಎಂಟರ್ಟೈನ್ಮೆಂಟ್ ಚಾನಲ್ ಲೋಕದಲ್ಲಿರೋರು ಅಥವಾ ಈ ಸಿನಿಮಾ ರಂಗದಲ್ಲಿರೋರು ಸಾಮಾನ್ಯವಾಗಿ ತಾಳಿ ಸರವನ್ನು ಧರಿಸೋದಿಲ್ಲ. ಆಮೇಲೆ ನ್ಯೂಸ್ ಚಾನಲ್ ಫೀಲ್ಡಲ್ಲಿರೋರು ಕೂಡ ತಾಳಿ ಸರವನ್ನು ಧರಿಸೋದಿಲ್ಲ. ಆಮೇಲೆ ಈ ಟಿ ವಿ ಮುಂದೆ ಬರೋರು ಆಲ್ಮೋಸ್ಟ್ ತಾಳಿ ಸರವನ್ನು ಧರಿಸೋದಿಲ್ಲ. ಹಾಗಂದ ಮಾತ್ರಕ್ಕೆ ಎಲ್ಲೂ ಕೂಡ ತಾಳಿ ಸರವನ್ನು ಧರಿಸಬಾರ್ದು ಅಂತೇಳಿ ನಿಯಮ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇದು ಇವರೇ ಮಾಡಿಕೊಂಡಂಥ ನಿಯಮ. ಯಾರು? ಈ ನಟಿಯರೇ ಮಾಡಿಕೊಂಡಂಥ ನಿಯಮ. ನಟರು ಬಿಡಿ, ನಟರೆಲ್ಲೂ ಕೂಡ ಹೇಳಿಲ್ಲ ಹೆಂಡತಿಗೆ ತಾಳಿ ಸರ ಹಾಕಬೇಡ ಅಂಥೇಳಿ. ಬಟ್ಟು ಈ ನಟಿಯರು, ಅಂದರೆ ನಾನು ಹೇಳ್ತಿರೋದು ಸೆಲೆಬ್ರಿಟಿ ದಂಪತಿ ಆಗಿದ್ದಾಗ ಆ ರೀತಿ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಜಗ್ಗಪ್ಪ ಯಾವತ್ತೂ ಕೂಡ ಸುಷ್ಮಿತಾಗೆ ಹೇಳಿರಲಿಕ್ಕಿಲ್ಲ ತಾಳಿ ಸರವನ್ನು ಹಾಕಬೇಡ ಅಂತೇಳಿ. ಬಟ್ ಸುಷ್ಮಿತಾ ತಾಳಿ ಸರವನ್ನು ಹಾಕೋದಿಲ್ಲ. ಇದೇ ರೀತಿ ಸಾಕಷ್ಟು ಜನ ನಟಿಯರು ತಾಳಿ ಸರವನ್ನೇ ಹಾಕಲ್ಲ. ಸಾಕಷ್ಟು ಅನ್ನೋದಕ್ಕಿಂತನೂ ಮೋರ್ ದೆನ್ 90% ಹಾಕೋದಿಲ್ಲ. ನಾವು ಇಲ್ಲಿ ಒಂದಷ್ಟು ಜನರು ಇದನ್ನು ಕೂಡ ಆಲೋಚನೆ ಮಾಡಬೇಕು. ಅವರು ಇಲ್ಲ, ಓಕೆ ಫೈನ್, ಶೂಟಿಂಗ್ ಇರುವಂಥ ಸಂದರ್ಭದಲ್ಲಿ ಅಥವಾ ಸ್ಕ್ರೀನಿಗೆ ಬರುವಂಥ ಸಂದರ್ಭದಲ್ಲಿ ತೆಗೆದಿಟ್ಟು ನಂತರ ಹಾಕ್ತಾರಾ, ಅದಕ್ಕೆ ಗೌರವಿಸಬೇಕು. ಬಟ್ಟು ಹಾಕೋದೇ ಇಲ್ಲ, ಅದನ್ನು ಧರಿಸೋದೇ ಇಲ್ಲ ಅನ್ನೋದು ಸಹಜವಾಗಿ ಇಲ್ಲಿ ಆಕ್ಷೇಪಣೆಗೆ ಒಂದು ಗುರಿಯಾಗಿರುವಂಥ ವಿಚಾರ. ಇಲ್ಲಿ ಪರ ವಿರೋಧ ಸಾಕಷ್ಟು ಅಭಿಪ್ರಾಯಗಳು ಬರ್ತವೆ. ಈಗ ನೀವು ಕೂಡ ನಿಮ್ಮ ಮನಸ್ಸಲ್ಲೂ ಕೂಡ ಎರಡು ರೀತಿಯ ಆಲೋಚನೆ ಬರ್ಬೋದು. ಅದು ಅವರ ವೈಯಕ್ತಿಕ ಅಲ್ವಾ ಸರ್ ಅಂತಲೂ ಕೂಡ ನೀವು ಕೇಳ್ಬೋದು. ಹೌದು, ವೈಯಕ್ತಿಕವೇ. ಆದರೆ ಸಾರ್ವಜನಿಕ ಜೀವನದಲ್ಲಿರುವಾಗ ಒಂದು ತಮ್ಮನ್ನು ಫಾಲೋ ಮಾಡುವಂಥವ್ರಿಗೆ ನಾವು ಏನು ಸಂದೇಶವನ್ನು ಕೊಡ್ತೇವೆ ಅನ್ನೋದನ್ನು ಕೂಡ ಇವರು ಆಲೋಚನೆ ಮಾಡಬೇಕು. ಎರಡನೇದು, ಇಲ್ಲಿ ಸಂಪ್ರದಾಯ ಮತ್ತು ಪದ್ಧತಿಯ ಬಗ್ಗೆನೂ ಕೂಡ ನಾವು ಅರಿವನ್ನು ಇಟ್ಕೊಬೇಕು. ಕನಿಷ್ಠ ಗೌರವವನ್ನು ಸಾಮಾಜಿಕವಾಗಿ ಕೊಡಬೇಕು. ನಾವೆಲ್ಲರೂ ಕೂಡ ಸಾಮಾಜಿಕ ಜೀವನದಲ್ಲಿರುವಾಗ ಕೆಲವೊಂದು ಸಾಮಾಜಿಕ ಪದ್ಧತಿಗಳಿಗೆ ಹೇಗೆ ನಾವು ಅನಿಷ್ಟಗಳನ್ನು ದೂರ್ತೀವೋ ಹಾಗೆ ಪದ್ಧತಿಗಳಿಗೂ ಕೂಡ ನಾವು ಗೌರವವನ್ನು ಕೊಡುವಂಥ ಕನಿಷ್ಠ ಸೌಜನ್ಯವನ್ನು ಅಥವಾ ಕನಿಷ್ಠ ಸಾಮಾನ್ಯ ಪ್ರಜ್ಞೆಯನ್ನಾದರೂ ಬೆಳೆಸ್ಕೊಳ್ಬೇಕು. ಅದು ಇಲ್ಲದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಇವುಗಳೇ ಸಾಕ್ಷಿ. ಇಲ್ಲೂ ಕೂಡ ಹಾಗೆ ಆಗಿದೆ. ಸುಷ್ಮಿತಾ ತಾಳಿ ಸರವನ್ನು ಹಾಕಿಲ್ಲ ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಕಾಲೆಳೆದಿದ್ದಾರೆ. ಎಷ್ಟರ ಮಟ್ಟಿಗೆ ಕಾಲೆಳೆದಿದ್ದಾರೆ ಅಂದರೆ, ಇವರಿಗೆಲ್ಲ ಸ್ವಲ್ಪ ಬೆಳೆದ್ರೆ ಸಾಕು, ತಾಳಿ ಏನೂ ಕೂಡ ಬೇಕಾಗಿಲ್ಲ, ಬರೀ ಶೋಕಿ ಅಷ್ಟೇ. ಮದುವೆ ಅಂದರೆ ಇವರಿಗೆಲ್ಲ ಕಾಟಾಚಾರ. ಕರಿಮಣಿ ಮಾಲೀಕ ಜಗ್ಗಪ್ಪ ಕಟ್ಟಿದಂಥ ಕರಿಮಣಿ ತಾಳಿನೇ ಇಲ್ಲ. ತಾಯಿ ಪ್ರೀತಿಗೆ ಬೆಲೆ ಇದೆ ಅಂತ ಹೇಳ್ಬಿಟ್ಟು ತಾಳಿ ಇಲ್ಲದೆ ರೋಡಿಗೆ, ತಾಳಿ ಕಾಲುಂಗರ ಮನೆಯಲ್ಲಿ ಕಣ್ಣನ ಕಾಳಜಿ ಹಾಗೂ ಮಕ್ಕಳ ನೆಮ್ಮದಿ ಕೊಡುವಂಥ ತಾಯಂದಿರು ಸೊತ್ತು. TRP ಹಿಂದೆ ಓಡ್ತಿರೋರಿಗೆಲ್ಲ ಇವಳು ಈ ರೀತಿ ಆಡಿದರೆ ಜಗ್ಗಪ್ಪನ ಕತೆ ಮುಗೀತು ಪಾಪ ಅಂತಲೂ ಕೂಡ ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಮತ್ತು ಈ ಪೋಸ್ಟ್ಗಳನ್ನು ಶೇರ್ ಮಾಡ್ತಾ ಒಂದಷ್ಟು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ತಾಯಂದಿರು ಸಹಜವಾಗಿ ಒಂದು ಗೌರವವನ್ನು ಸಂಪಾದನೆ ಮಾಡಬೇಕು. ಆದರೆ ಇವರು ಹೀಗೆ ಮಾಡಿದರೆ ಈ ತಾಯಂದಿರಿಗೆ ಕೊಡುವಂಥ ಗೌರವ ಕೂಡ ಕಡಿಮೆ ಆಗಬಹುದು ಅನ್ನೋದನ್ನು ಕೂಡ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಂಥವರಿಂದಾಗಿಯೇ ನಮ್ಮ ಸಂಸ್ಕೃತಿ ಹಾಳಾಗ್ತಿರೋದು. ತಾಳಿ ಮಹತ್ವ ಗೊತ್ತಿಲ್ಲದೆ ಇರುವ ನಿನಗೆ ಮದುವೆ ಯಾಕೆ ಬೇಕಿತ್ತು ಅಂತಲೂ ಕೂಡ ಗರಂ ಆಗಿದ್ದಾರೆ. ಅಂತಹ ಅಂಬಾನಿ ಸೊಸೆ ಪ್ಯಾರಿಸ್ಗೆ ಹೋದಾಗಲೇ ತಾಳಿಯನ್ನು ತೆಗೆದಿರಲಿಲ್ಲ. ಇನ್ನು ಇವಳು ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿಯೋಳು. ಕೆಲವೊಂದನ್ನು ನೋಡಿದರೆ ನಾವು ಕೆಲವರನ್ನ ನೋಡಿ ಕಲಿಬೇಕು, ಕೆಲವೊಂದನ್ನು ನೋಡಿ ನಾವು ಬದಲಾಗಬೇಕು ಅಂತಲೂ ಕೂಡ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ, ಅಯ್ಯೋ ಅದು ಅವ್ರ ಪರ್ಸ್ನಲ್ ಜೀವನ ಕಣ್ರಿ, ನೀವು ಯಾಕ್ರಿ ಅದ್ರ ಬಗ್ಗೆ ನೀವು ಅವರಿಗೆ ಪಾಠವನ್ನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೂಡ ಇದೇ ಪೋಸ್ಟ್ಗಳಿಗೆ ಕಮೆಂಟನ್ನು ಕೂಡ ಹಾಕ್ತಿದ್ದಾರೆ. ಒಟ್ಟು ನಾನು ಹೇಳಿದೆ ಅಲ್ವಾ, ಪರ ವಿರೋಧ ಎರಡೂ ಕೂಡ ಈ ಸುಷ್ಮಿತಾ ಬಗ್ಗೆ ವ್ಯಕ್ತವಾಗ್ತಿದೆ. ಬಟ್ಟು ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೆಲವರು ಏನು ಮಾಡ್ತಿದ್ದಾರೆ, ಇದನ್ನೇ ಇವರ ಸಂಸಾರ ಹಾಳಾಗಿದೆ ಸರ್, ಎಲ್ಲದೂ ಕೂಡ ಸರಿಯಿಲ್ಲ ಅಂತಲೂ ಕೂಡ ಹಬ್ಬಿಸ್ತಿದ್ದಾರೆ. ಹೌದು, ಖಂಡಿತವಾಗ್ಲೂ ಇದೊಂದು ಗಾಸಿಪ್ಪು. ಅವರಿಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿದ್ದಾರೆ. ಆ ರೀತಿ ಏನೂ ಕೂಡ ಆಗಿಲ್ಲ. ಇವತ್ತಿಗೂ ಕೂಡ ತುಂಬ ಸುಂದರವಾದಂಥ ಸಂಸಾರವನ್ನು ಬಾಳ್ತಾ ಇದ್ದಾರೆ. ಯಾಕಂತೇಳಿದ್ರೆ ಮೊನ್ನೆ ಮದುವೆ ಆದವರು 2023 ನವಂಬರ್ ಅಂತ ಹೇಳಿದ್ರೆ ಇನ್ನೂ ಕೂಡ 1 ವರ್ಷ ಆಗಿಲ್ಲ. ಹೀಗಿರುವಾಗ ಈ ಸಂಸಾರದ ನಡುವೆ ಹುಳಿ ಹಿಂಡುವಂಥ ಪ್ರಯತ್ನವನ್ನು ಸಾಕಷ್ಟು ಜನ ಮಾಡ್ತಿದ್ದಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಬಟ್ ಇವತ್ತಿಗೆ ಜಗ್ಗಪ್ಪ ಮತ್ತು ಸುಷ್ಮಿತಾ ದೂರ ಆಗಿಲ್ಲ. ಹಾಗೆಯೇ ತುಂಬ ಅನ್ಯೋನ್ಯವಾಗಿದ್ದಾರೆ. ಯಾವುದೇ ತೊಂದರೆ ಇಲ್ಲ ಅವರ ಸಂಸಾರದಲ್ಲಿ. ಮತ್ತು ಸುಷ್ಮಿತಾಳ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಜಗ್ಗಪ್ಪಗೆ ಯಾವುದೇ ರೀತಿಯಾದಂಥ ತಕರಾರಿಲ್ಲ. ಸುಷ್ಮಿತಾ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಸುಷ್ಮಿತಾ ಜೀವನ ಶೈಲಿಯ ಬಗ್ಗೆ ಜಗ್ಗಪ್ಪಗೆ ತಕರಾರಿಲ್ಲ. ಇನ್ನು ನಿಮಗೆ ನಮಗೆ ಯಾಕೆ ಪರರ ಚಿಂತೆ, ಊರವರ ಚಿಂತೆ ಅಲ್ವಾ? ಹಾಗಾಗಿ ಅವರು
ಅವರಷ್ಟಕ್ಕೆ ಅವ್ರ ಜೀವನವನ್ನು ಅವ್ರು ಸಾಗಿಸಲಿ, ಖುಷಿಯಾಗಿ ಸಾಗಿಸಲಿ, ಇನ್ನಷ್ಟು ವರ್ಷಗಳ ಕಾಲ ಜೊತೆಯಾಗಿ ಇರಲಿ ಅನ್ನೋದು ಎಲ್ಲರ ಆಶಯ. ನಿಮ್ಮದು ಕೂಡ ಅದೇ ಹಾರೈಕೆ ಅಂತೇಳಿ ಭಾವಿಸ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ರೀತಿ ಸುಳ್ಳಿಯನ್ನು ಹಬ್ಬಿಸೋರಿಗೆ, ಅಂದರೆ ಚೆನ್ನಾಗಿರೋರ ನಡುವೆ ಹುಳಿಯನ್ನು ಹಿಂಡಿ ಡಿವೋರ್ಸ್ ಆಗಿದೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನು ಹಬ್ಬಿಸೋರಿಗೆ ನಿಮ್ಮ ಕಮೆಂಟ್ಸ್ ಏನು ಅಥವಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.